ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಕಲಿತಿರೋದು ಟಾಪಿಕ್ ಯಾವುದು ಅಂತ ಹೇಳಿದರೆ ಪೈಥಾನ್ದು ಐಡೆಂಟಿಫೈಯರ್ಸ್ ಅಂತ ಹೇಳಿದ್ರೆ ಏನು. ಫಸ್ಟು ಐಡೆಂಟಿಫೈಯರ್ ಅರ್ಥ ಮಾಡ್ಕೊಳ್ಳೋದು. ನಮ್ಮದು ಅಕ್ಕಪಕ್ಕ ಯಾವುದೇ ಒಂದು ಇಮೇಜ್ ಇದೆ, ಆಬ್ಜೆಕ್ಟ್ ಇದೆ, ನಾವು ತಿಂತಿರೋದು ಪ್ರತಿಯೊಂದಕ್ಕೆ ನಾವೇನು ಕೊಟ್ಟಿದ್ದೀವಿ, ಹೆಸರು ಇಟ್ಟಿದ್ದೀವಿ. ಹೆಸರಿಂದ ನಾವೇನು ಮಾಡ್ತಾಯಿದ್ದೀವಿ, ಐಡೆಂಟಿಫೈ ಮಾಡ್ತಾಯಿದ್ದೀವಿ. ಫಾರ್ ಎಕ್ಸಾಂಪಲ್ ಫುಡ್ ಇದೆ, ಜ್ಯೂಸಸ್ ಇದೆ, ಅದಕ್ಕೆಲ್ಲ ಎಲ್ಲದಕ್ಕೂ ನಾವೇನು ಕೊಡ್ತಾಯಿದ್ದೀವಿ, ಹೆಸರು ಕೊಡ್ತಾಯಿದ್ದೀವಿ. ಈ ಹೆಸರು ಇಡೋದನ್ನು ನಾವೇನಂತ ಹೇಳ್ತೀವಿ, ಐಡೆಂಟಿಫೈಯರ್ ಅಂತ ಹೇಳ್ತೀವಿ. ಪೈಥಾನಲ್ಲಿ ಐಡೆಂಟಿಫೈಯರ್ ಅಂತ ಹೇಳಿದ್ರೆ ನಾವು ಐಡೆಂಟಿಫೈಯರ್ ಆರ್ ದ ನೇಮ್ಸ್ ಯೂಸ್ಡ್ ಟು ಐಡೆಂಟಿಫೈ. ಪೈಥಾನಲ್ಲಿ ನಾವು ಬರೆಯೋ ವೇರಿಯೇಬಲ್ಸು, ಫಂಕ್ಷನ್ಸು, ಕ್ಲಾಸಸ್ಸು, ಆಬ್ಜೆಕ್ಟ್ಸ್ಗೆ ಎಲ್ಲ ನಾವೇನು ಮಾಡ್ತಾ ಇದ್ದೀವಿ, ಹೆಸರು ಕೊಡ್ತಾ ಇದ್ದೀವಿ. ಅದನ್ನು ನಾವೇನಂತ ಹೇಳ್ತೀವಿ, ಐಡೆಂಟಿಫೈಯರ್ಸ್ ಅಂತ ಹೇಳ್ತೀವಿ. ಐಡೆಂಟಿಫೈಯರ್ಸ್ನ ನಾವು ಹೆಸರು ಕೊಡಬೇಕು ಅಂತ ಹೇಳಿದರೆ ವಿ ಶುಡ್ ಫಾಲೋ ಸಮ್ ರೂಲ್ಸ್. ಏನು ಆ ರೂಲ್ಸು ಅಂತ ಹೇಳಿದರೆ, ಆಲ್ವೇಸ್ ಐಡೆಂಟಿಫೈಯರ್ ನಾವೇನು ಕೊಟ್ಟಿರ್ತೀವಿ, ಇಟ್ ಮಸ್ಟ್ ಸ್ಟಾರ್ಟ್ಸ್ ವಿತ್ ದ ಆಲ್ಫಾಬೆಟ್. ಯಾವುದರಿಂದ ಸ್ಟಾರ್ಟ್ ಆಗಿರಬೇಕದು, ಕ್ಯಾಪಿಟಲ್ ಲೆಟರ್ A to Z ಅಥವಾ ಸ್ಮಾಲ್ ಲೆಟರ್ A to Z ಆರ್ ಅಂಡರ್ಸ್ಕೋರ್ ಅಂತ ಹೇಳಿದರೆ ಇದು. ಫಾರ್ ಎಕ್ಸಾಂಪಲ್ ನೀವು ಇನ್ಸ್ಟಾಗ್ರಾಮಲ್ಲಿ ತೊಗೊಂಡಿರ್ತೀರ, ಹೆಸರು ಕೊಡ್ತೀರಲ್ವಾ, 1 2 ABC 1 2 ABC _1 2. ಇದೇನಿದು, ಅಂಡರ್ಸ್ಕೋರ್. ಇದು ನಾವು ಯಾವಾಗ ಐಡೆಂಟಿಫೈಯರಿಗೆ ನೇಮ್ ಕೊಡ್ತೀವಿ, ದ ಫಸ್ಟ್ ಕಂಡೀಷನ್ ಏನಿದೆ, ನಾವು ಯಾವುದರಿಂದ ಸ್ಟಾರ್ಟ್ ಮಾಡಬೇಕು, ಆಲ್ಫಾಬೆಟ್ ಐದರ್ ಕ್ಯಾಪಿಟಲ್ ಲೆಟರಲ್ಲಿ ಇರಬೇಕು ಅಥವಾ ಸ್ಮಾಲ್ ಲೆಟರಲ್ಲಿ ಇರಬೇಕು ಅಥವಾ ಅಂಡರ್ಸ್ಕೋರಿಂದ. ಇದು ಸ್ಟಾರ್ಟಿಂಗ್ದು ಫಸ್ಟ್ ಕಂಡೀಷನ್. ಹೆಸರು ಯಾವುದ್ರಲ್ಲಿ ಇರಬೇಕು, ಇಟ್ ಮಸ್ಟ್ ಸ್ಟಾರ್ಟ್ಸ್ ವಿತ್ ದ ಲೆಟರ್ ಆರ್ ಅಂಡರ್ಸ್ಕೋರ್. ಐಡೆಂಟಿಫೈಯರ್ ಕ್ಯಾನ್ ಬಿ ಫಾಲೋಡ್ ವಿತ್ ದ ಡಿಜಿಟ್ಸ್. ಫಸ್ಟ್ ನಾವು ನಂಬರ್ ಕೊಡೋಂಗಿಲ್ಲ. ದಿಸ್ ಈಸ್ ಆ್ಯನ್ ಇನ್ವ್ಯಾಲಿಡ್ ಐಡೆಂಟಿಫೈಯರ್. ಫಸ್ಟು ನಾನು ನಂಬರ್ ಕೊಟ್ಟಿದ್ದೀನಿ, ನಂಬರ್ ಆದಮೇಲೆ ನಾನು ಏನು ಕೊಟ್ಟಿದ್ದೀನಿ, ಆಲ್ಫಾಬೆಟ್ ಕೊಟ್ಟಿದ್ದೀನಿ. ದಟ್ ಈಸ್ ಆ್ಯನ್ ಇನ್ವ್ಯಾಲಿಡ್ ಐಡೆಂಟಿಫೈಯರ್. ನಾವೇನು ಕೊಡ್ಬೋದು, ಫಸ್ಟು ಲೆಟರ್ ಕೊಡ್ಬೋದು, ಲೆಟರ್ ಆದಮೇಲೆ ನಾವೇನು ಕೊಡ್ಬೋದು, ನಂಬರ್ ಕೊಡ್ಬೋದು. ದಿಸ್ ಈಸ್ ಆ್ಯನ್ ವ್ಯಾಲಿಡ್ ಐಡೆಂಟಿಫೈಯರ್. ಇದು ವ್ಯಾಲಿಡ್ ಆಗಿರುತ್ತೆ, ಇದು ಇನ್ವ್ಯಾಲಿಡ್ ಆಗಿರುತ್ತೆ. ಕೆನಾಟ್ ಕಂಟೈನ್ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಐಡೆಂಟಿಫೈಯರಲ್ಲಿ ಏನಿರಬಾರ್ದು, ಯಾವುದೂ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬಾರ್ದು ಎಕ್ಸೆಪ್ಟು ಈ ಏನು ನಮ್ಮದು ಅಂಡರ್ಸ್ಕೋರ್ ಇದೆ, ಅಂಡರ್ಸ್ಕೋರ್ ಬಿಟ್ಟು ಇನ್ಯಾವುದು ಕ್ಯಾರೆಕ್ಟರ್ಸ್ನ ಇರಬಾರ್ದು. ಐಡೆಂಟಿಫೈಯರ್ಸ್ ಕೆನಾಟ್ ಬಿ ರಿಸರ್ವ್ ವರ್ಡ್ಸ್. ಕೀವರ್ಡ್ಸ್ ಅಂತ ಕೆಲವೊಂದು ವರ್ಡ್ಸ್ ಇರುತ್ತೆ, ಅದು ನೆಕ್ಸ್ಟ್ ಫರ್ದರ್ ನೋಡೋದ ನಾವು. ಕೀವರ್ಡ್ಸ್ ಅಂದರೆ ಏನು ಅಂತ. ಕೀವರ್ಡ್ಸ್ನ ನಾವು ಐಡೆಂಟಿಫೈಯರ್ ಆಗಿ ತಗೊಳಕ್ಕೆ ಆಗಲ್ಲ. ವಿಲ್ ಸಿ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ನಲ್ಲಿ ನೋಡೋದ ಕೀವರ್ಡ್ನ ನಾವು ಐಡೆಂಟಿಫೈಯರ್ ಆಗಿ ತೊಗೊಂಡ್ರೆ ಏನು ಎರರ್ ತೋರಿಸುತ್ತೆ ಅಂತ. ನೆಕ್ಸ್ಟ್ ಇಟ್ ಈಸ್ ಕೇಸ್ ಸೆನ್ಸಿಟಿವ್. ಏನು ಕೇಸ್ ಸೆನ್ಸಿಟಿವು, ಇಲ್ಲಿ ಕಂಪ್ಯೂಟರಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಎ ಮತ್ತು ದಿಸ್ ಎ ಈಸ್ ಡಿಫ್ರೆಂಟ್. ನಮಗೆ ಇಂಗ್ಲೀಷಲ್ಲಿ ಇದು ಎ ಆ್ಯಂಡ್ ದಿಸ್ ಈಸ್ ಆಲ್ಸೋ ಎ, ಇದು ಬಿ ಆ್ಯಂಡ್ ದಿಸ್ ಈಸ್ ಆಲ್ಸೋ ಬಿ, ಇದೂ ಬಿ. ಆದರೆ ಪ್ರೋಗ್ರಾಮಿಂಗಲ್ಲಿ ಪೈಥಾನಲ್ಲಿ ಬಿ ಅಂದರೆ ಡಿಫ್ರೆಂಟು, ಬಿ ಅಂದರೆ ಡಿಫ್ರೆಂಟು. ನಾನು ಇಲ್ಲಿ ಬರ್ತಿರ್ತೀನಿ HELLO, ಹೆಲೋ ಡಿಫ್ರೆಂಟು, ಹೆಲೋ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಪೈಥಾನ್ ಏನಾಗಿರುತ್ತೆ, ಕೇಸ್ ಸೆನ್ಸಿಟಿವ್. ಹಾಗಾದರೆ ಏನೆಲ್ಲ ರೂಲ್ಸು ಪೈಥಾನಲ್ಲಿ ಐಡೆಂಟಿಫೈಡ್ ಬರೀಬೇಕಾದ್ರೆ ಇಟ್ ಶುಡ್ ಸ್ಟಾರ್ಟ್ ವಿತ್ ದ ಲೆಟರ್ ಆರ್ ಅಂಡರ್ಸ್ಕೋರಿಂದ ಸ್ಟಾರ್ಟ್ ಮಾಡಬೇಕು. ನಂಬರ್ಸ್ನ ನಾವು ಲೆಟರ್ಸ್ ಆದಮೇಲೆ ಬರೀಬೋದು. ನೋ ಸ್ಪೆಷಲ್ ಕ್ಯಾರೆಕ್ಟರ್ ಈಸ್ ಯೂಸ್ಡ್. ಯಾವುದೋ ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡೋಂಗಿಲ್ಲ ಎಕ್ಸೆಪ್ಟ್ ಯಾವುದೋ ಅಂಡರ್ಸ್ಕೋರು. ಕೀವರ್ಡ್ಸ್ನ ನಾವು ಐಡೆಂಟಿಫೈಯರ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಐಡೆಂಟಿಫೈಯರ್ಸ್ ಏನಾಗಿರುತ್ತೆ, ಕೇಸ್ ಸೆನ್ಸಿಟಿವ್ ಆಗಿರುತ್ತೆ. ಏನು ಕೇಸ್ ಸೆನ್ಸಿಟಿವ್ ಅಂತ ಹೇಳಿದರೆ, ಕ್ಯಾಪಿಟಲ್ ಲೆಟರ್ ಮತ್ತು ಸ್ಮಾಲ್ ಲೆಟರ್ ಏನು ಟ್ರೀಟ್ ಮಾಡುತ್ತೆ, ಅದು ಡಿಫ್ರೆಂಟಾಗಿ ಟ್ರೀಟ್ ಮಾಡುತ್ತೆ, ಸೇಮ್ ಆಗಿ ಟ್ರೀಟ್ ಮಾಡಲ್ಲ. ದ ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಹ್ಯಾವ್, ಇಲ್ಲಿ ಕೆಲವೊಂದು ನಾನು ವ್ಯಾಲಿಡ್ ಐಡೆಂಟಿಫೈಯರ್ಸ್ ಬರ್ತಿದ್ದೀನಿ, ಜಸ್ಟ್ ರಿವ್ಯೂ ಗೋತ್ರೂ ಮಾಡ್ಕೊಳ್ಳಿ. ಏನು ವ್ಯಾಲಿಡ್ ಐಡೆಂಟಿಫೈಯರ್ಸು, ಇಲ್ಲಿ ಮೈ ಅಂತ ಇದೆ, ಇದು ಲೆಟರ್ಸು, ಮಧ್ಯದಲ್ಲಿ ಏನಿದೆ, ಅಂಡರ್ಸ್ಕೋರ್ ಇದೆ, ಇದು ವೇರಿಯೇಬಲ್ ಅಂತ ಕೊಡ್ತಾ ಇದ್ದೀನಿ. ಇದು ಒಂದು ಹೆಸರು ಕೊಡ್ತಾ ಇರೋದು ಮೈ ವೇರಿಯೇಬಲ್ ಅಂತ, ಇದು ವ್ಯಾಲಿಡ್ ಆಗಿರುತ್ತೆ. ಇಲ್ಲಿ ಫಸ್ಟ್ ಏನಿದೆ, ನಮಗೆ ಲೆಟರ್ಸ್ ಇದೆ, ಲೆಟರ್ಸ್ ಆದಮೇಲೆ ಏನಿದೆ, ನಂಬರ್ಸ್ ಆಗಿದೆ. ಆದರೆ ಇದೂ ನಮ್ದು ಏನಾಯಿತು, ವ್ಯಾಲಿಡ್ ಆಯಿತು. ಫಸ್ಟ್ ಏನಿದೆ, ನಮ್ಮದು ಅಂಡರ್ಸ್ಕೋರ್ ಇದೆ. ಫಸ್ಟು ಕಂಡೀಷನ್ ಏನು, ಅಂಡರ್ಸ್ಕೋರಿಂದ ನಾವೇನು ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ಸೋ ವ್ಯಾಲಿಡ್. ನೆಕ್ಸ್ಟ್ ದಿಸ್ ಈಸ್ ಆಲ್ಸೋ ವ್ಯಾಲಿಡ್. ಇಲ್ಲಿ ಕ್ಯಾಲ್ಕುಲೇಟ್ ಇದೆ, ಸಮ್ ಇದೆ, ಮಧ್ಯದಲ್ಲಿ ನಾವು ಸ್ಪೇಸ್ ಕೊಟ್ಟಿಲ್ಲ, ಸ್ಪೇಸು ತೊಗೊಳ್ಳಲ್ಲ ಅದು. ನೆಕ್ಸ್ಟು ಇನ್ವ್ಯಾಲಿಡ್ ಯಾವುದು ಅಂತ ಹೇಳಿದರೆ 2. ನಾವು ಸ್ಟಾರ್ಟಿಂಗ್ ಏನು ಕೊಡೋಕ್ಕಾಗಲ್ಲ, 2 ಅಂತ ಕೊಟ್ಟರೆ ಅದು ಇನ್ವ್ಯಾಲಿಡ್. ಮೈ ಆದಮೇಲೆ ಮಧ್ಯದಲ್ಲಿ ನಾವೇನು ಕೊಟ್ಟಿದ್ದೀವಿ, ಹೈಫನ್ ಕೊಟ್ಟಿದ್ದೀವಿ. ಇದು ಸ್ಪೆಷಲ್ ಕ್ಯಾರೆಕ್ಟರು. ಯಾವುದು ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡೋದು, ಜಸ್ಟ್ ಅಂಡರ್ಸ್ಕೋರ್. ಇದು ಅಂಡರ್ಸ್ಕೋರು, ಇದು ಹೈಫನ್ನು. ಮಧ್ಯದಲ್ಲಿ ಬರುತ್ತಲ್ಲ ಅದು ಹೈಫನ್ನು, ಕೆಳಗಿರುತ್ತಲ್ಲ ಅದು ಅಂಡರ್ಸ್ಕೋರು. ನೆಕ್ಸ್ಟು ಕ್ಲಾಸ್ ಏನದು ಅಂತ ಹೇಳಿದರೆ ಕೀವರ್ಡ್. ಇದು ಕೀವರ್ಡ್ ಏನನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ, ಐಡೆಂಟಿಫೈಯರ್ ಆಗಿ ಯೂಸ್ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟ್ ವಿ ವಿಲ್ ಸಿ ವೇರಿಯೇಬಲ್ಸ್. ವೇರಿಯೇಬಲ್ಸ್ ಅಂದ್ರೇನು,
ವೇರಿಯೇಬಲ್ಸ್ ಅಂತ ಹೇಳಿದರೆ ಇಟ್ ಆ್ಯಕ್ಟ್ಸ್ ಲೈಕ್ ಎ ಕಂಟೈನರ್ಸ್. ವೇರಿಯೇಬಲ್ಸಲ್ಲಿ ಏನು ಸ್ಟೋರ್ ಆಗಿರುತ್ತೆ, ವ್ಯಾಲ್ಯೂಸ್ ಏನಾಗಿರುತ್ತೆ, ಸ್ಟೋರ್ ಆಗಿರುತ್ತೆ. ಯಾವುದೇ ಒಂದು ನೇಮ್ ಕೊಡ್ತಾ ಇದ್ದೀವಿ ನಾವು, ನೇಮಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ, ವ್ಯಾಲ್ಯೂನ ನಾವು ಸ್ಟೋರ್ ಮಾಡ್ತಾಯಿದ್ದೀವಿ. ಇಲ್ಲಿ ಎಕ್ಸ್ ಏನಿದೆ ಇದು ಎಕ್ಸು ಒಂದು ವೇರಿಯೇಬಲ್ಲು. ಆ ವೇರಿಯೇಬಲ್ ನಾವು ಏನು ಹಾಕ್ತಾಯಿದ್ದೀವಿ, 10 ಅಂತ ವ್ಯಾಲ್ಯೂ ಹಾಕ್ತಾಯಿದ್ದೀವಿ. ಪೈಥಾನ್ ಈಸ್ ಡೈನಾಮಿಕಲಿ ಟೈಪ್ಡ್, ಮೀನಿಂಗ್ ಡೈನಾಮಿಕಲಿ ಟೈಪ್ಡ್ ಅಂತ ಹೇಳಿದರೆ ಏನು ಪೈಥಾನ್. ನಾವು ಬೇರೆ ಲ್ಯಾಂಗ್ವೇಜಸ್ ತೊಗೊಂಡ್ರೆ ನಾವು ವೇರಿಯೇಬಲ್ ಕೊಡೋಕ್ಕಿಂತ ಮುಂಚೆ ಫಸ್ಟ್ ಅದಕ್ಕೆ ನಾವು ಡಾಟಾ ಟೈಪ್ನ ಮೆನ್ಷನ್ ಮಾಡಬೇಕು. ನೀವು ಬೇರೆ ಲ್ಯಾಂಗ್ವೇಜಸ್ ಕಲ್ತಿದ್ರೆ ಗೊತ್ತಾಗಿರುತ್ತೆ. ಫಾರ್ ಎಕ್ಸಾಂಪಲ್ ವಿಲ್ ಗಿವ್ ಇಂಟ್ ಎ ಈಸ್ ಈಕ್ವಲ್ ಟು 10 ಆರ್ ಇಂಟ್ ಎ ಬಿ. ಇದು ಏನಿದು ಎ ಮತ್ತು ಬಿ ಏನಾಗಿರುತ್ತೆ, ಇಲ್ಲಿ ವೇರಿಯೇಬಲ್ಸು. ಇದರಲ್ಲಿ ವ್ಯಾಲ್ಯೂ ನಾವು ಸ್ಟೋರ್ ಮಾಡ್ತೀವಿ. ಅದಕ್ಕೆ ನಾವೇನು ಪ್ರೊವೈಡ್ ಮಾಡ್ತಾಯಿದ್ದೀವಿ, ಡಾಟಾ ಟೈಪ್ನ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಇದು ಬೇರೆ ಲ್ಯಾಂಗ್ವೇಜಸ್ಸಲ್ಲಿ. ವೆರಾಸ್ ಇನ್ ದ ಪೈಥಾನಲ್ಲಿ ನಾವು ಯಾವುದೇ ಪರ್ಟಿಕ್ಯುಲರ್ ಡಾಟಾ ಟೈಪ್ನ ಏನು ಮಾಡಲ್ಲ, ನಾವು ಮೆನ್ಷನ್ ಮಾಡಲ್ಲ. ಡೈರೆಕ್ಟಾಗಿ ನಾವು ಏನು ಮಾಡ್ತಾಯಿದ್ದೀವಿ, ವ್ಯಾಲ್ಯೂಸ್ನ ಪಾಸ್ ಮಾಡ್ತಾಯಿದ್ದೀವಿ. ಹೌ ಟು ಡಿಕ್ಲೇರ್ ದ ವೇರಿಯೇಬಲ್ಸ್, ಎಕ್ಸ್ಕ್ಯೂಸ್, ವೇರಿಯೇಬಲ್ಸ್ನ ನಾವು ಹೇಗೆ ಡಿಕ್ಲೇರ್ ಮಾಡ್ತೀವಿ, ಫಸ್ಟು ನಾವು ಒಂದು ಹೆಸರು ಕೊಡ್ತಾಯಿದ್ದೀವಿ, ಈಕ್ವಲ್ಸ್ ಕೊಡ್ತಾಯಿದ್ದೀವಿ. ನೆಕ್ಸ್ಟು ವ್ಯಾಲ್ಯೂನ ನಾವು ಏನು ಮಾಡ್ತಾಯಿದ್ದೀವಿ, ಸ್ಟೋರ್ ಮಾಡ್ತಾಯಿದ್ದೀವಿ. ಎಕ್ಸ್ ಈಸ್ ಈಕ್ವಲ್ ಟು 10, ನೆಕ್ಸ್ಟ್ ನೇಮ್ ಈಸ್ ಈಕ್ವಲ್ ಟು LS. ಇದು 10 ಅಂತ ಏನಿದೆ, ಇದು ಇಂಟೀಜರ್ ವ್ಯಾಲ್ಯೂ. ಇದು ಏನು ಅಂತ ಹೇಳಿದರೆ ನೇಮಿಂಗೆಲ್ಲ ಏನು ಕೊಡ್ತೀವಿ, ದಟ್ ಈಸ್ ಸ್ಟ್ರಿಂಗ್ ವ್ಯಾಲ್ಯೂ ಹೋಲ್ಡ್ ಮಾಡ್ತಾಯಿದೆ. PI ಅಂತ ಏನಿದೆ, ಇದು ಒಂದು ವೇರಿಯೇಬಲ್. ಇಲ್ಲಿ ನೇಮ್ ಅಂತ ಏನಿದೆ, ನೇಮ್ ಈಸ್ ಆಲ್ಸೋ ಎ ವೇರಿಯೇಬಲ್. ನಾವು ವೇರಿಯೇಬಲಿಗೆ ಏನು ಬೇಕಾದರೂ ನೇಮ್ಸ್ನ ಕೊಡ್ಕೋಬೋದು. ಆದರೆ ಕೀವರ್ಡಿಗೆ ನಾವು ಯಾವುದೂ ವರ್ಡ್ ಕೊಡೋಕ್ಕಾಗಲ್ಲ. ವೇರಿಯೇಬಲ್ ಈಸ್ ಆಫ್ ಅವರ್ ಚಾಯ್ಸ್. ನಮ್ಮ ಚಾಯ್ಸು ನಾವು ವೇರಿಯೇಬಲಿಗೆ ಏನು ಬೇಕಾದರೂ ಹೆಸರನ್ನ ನಾವು ಕೊಡ್ಬೋದು. ವೇರಿಯೇಬಲ್ಸ್ ಪೈಥಾನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಯೇಬಲ್ಸ್ ಆಗಿರುತ್ತೆ. ನಮಗೆ ಯಾವುದೆಲ್ಲ ವೇರಿಯೇಬಲ್ಸ್ ಇದೆ, ಇಂಟೀಜರ್ ವೇರಿಯೇಬಲ್ಸ್ ಇದೆ. ಏಜ್ ಅಂತ ಒಂದು ವೇರಿಯೇಬಲ್ ತೊಗೊಂಡಿದ್ರೆ ಅದರಲ್ಲಿ ಯಾವ ವ್ಯಾಲ್ಯೂ ಸ್ಟೋರ್ ಮಾಡಿದ್ದೀವಿ ನಾವು, ಇಂಟೀಜರ್. ನೆಕ್ಸ್ಟ್ ಫ್ಲೋಟ್ ವೇರಿಯೇಬಲ್ಸ್ ಇರುತ್ತೆ. ಹೈಟ್ ಅಂತ ಏನಿದೆ ನಮ್ಮದು, ಅದು ವೇರಿಯೇಬಲಿಗೆ ಹೆಸರು ಕೊಟ್ಟಿರೋದು. 5.8 ಏನಿದು ಫ್ಲೋಟ್ ಟೈಪ್. ಇದು ಯಾವುದಿದು, ಸ್ಟ್ರಿಂಗ್ ಟೈಪ್. ಇದು ಬೂಲಿಯನ್ ಟೈಪ್. ಇನ್ನೂ ನಮಗೆ ಡಿಫ್ರೆಂಟ್ ಟೈಪ್ಸ್ ಇದೆ, ನಾವು ಫರ್ದರ್ ಕಲಿಯೋದು. ಲಿಸ್ಟ್ಸ್ ಇದೆ, ಟಪಲ್ಸ್ ಇದೆ, ಸೆಟ್ಸ್ ಇದೆ, ಡಿಕ್ಷನರೀಸ್ ಅಂತ ನಮಗೆ ಬೇರೆ ಬೇರೆ ಟೈಪ್ಸ್ ಇದೆ ಪೈಥಾನಲ್ಲಿ. ಇವಾಗ ನಾವು ಒಂದು ಎಕ್ಸಾಂಪಲ್ ನಾವು ಇದರಲ್ಲಿ ಚೆಕ್ ಮಾಡೋದ ಐಡೆಂಟಿಫೈಯರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಪೈಥಾನ್ ಎಡಿಟರಲ್ಲಿ ನಾವು ವಿಲ್ ಗೋ ಟು ದ ಪೈಥಾನ್ ಎಡಿಟರ್. ಇಲ್ಲಿ ಪೈಥಾನಲ್ಲಿ ಇದ್ದೀನಿ ನಾನು. ಪೈಥಾನಲ್ಲಿ ನಾವು ಏನು ಕಲ್ತಿದ್ವಿ ಇವಾಗ, ವೇರಿಯೇಬಲ್ಸಿಗೆ ಏನೆಲ್ಲ ನೇಮ್ಸ್ ಕೊಡ್ಬೋದು ಅಂತ. ನಾನು ಇವಾಗ ಫಾರ್ ಎಕ್ಸಾಂಪಲ್ ನಾನು ಎ ಅಂತ ಕೊಡ್ತಾ ಇದ್ದೀನಿ. ಎ ಈಸ್ ಈಕ್ವಲ್ ಟು 10 ಎ ಅಂತ ಕೊಟ್ಟಿದ್ದೀನಿ. ಎ ಈಸ್ ಈಕ್ವಲ್ ಟು 10. ಎ ಅಲ್ಲಿ ವ್ಯಾಲ್ಯೂ ಏನು ಸ್ಟೋರ್ ಮಾಡ್ತಾಯಿದ್ದೀನಿ ನಾನು, 10 ಅಂತ ಕೊಟ್ಟಿದ್ದೀನಿ. ಎಂಟರ್ ಕೊಡ್ತಾ ಇದ್ದೀನಿ. ಏನು ಎರರ್ ತೋರಿಸ್ತಾ ಇಲ್ಲ. ವಿಂಡೋ ಸೈಜ್ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ನಾವು ಯು ಕ್ಯಾನ್ ಸಿ ನಾನು ಎ ಅಂತ ಕೊಟ್ಟಿದ್ದೆ. ಎ ವ್ಯಾಲ್ಯೂ ಏನಾಗಿತ್ತು, 10 ಆಗಿತ್ತು. ನೆಕ್ಸ್ಟು ನಾನು ಅಂಡರ್ಸ್ಕೋರ್ ಕೊಡ್ತೀನಿ. ಫಸ್ಟು ನಾನು ಏನು ಕೊಡ್ತಾಯಿದ್ದೀನಿ, ಅಂಡರ್ಸ್ಕೋರ್ ಕೊಡ್ತಾಯಿದ್ದೀನಿ. ಎ ಇಸ್ ಈಕ್ವಲ್ ಟು 10 ತೊಗೋತಾ ಇದೆಯಾ, ತೊಗೋತಾ ಇದೆ. ನಾನು ಫಸ್ಟ್ ಇವಾಗ ನಂಬರ್ ಕೊಡ್ತೀನಿ. 1 ಇಸ್ ಈಕ್ವಲ್ ಟು 10. 1 ಈಸ್ ಈಕ್ವಲ್ ಟು 10ಅಲ್ಲಿ ಏನು ತೋರಿಸ್ತಿದೆ, ಅದು ಎರರ್ ತೋರಿಸ್ತಾ ಇದೆ. ಏನಕ್ಕೆ ಎರರ್ ತೋರಿಸ್ತಾ ಇದೆ, ನಾವು ವೇರಿಯೇಬಲಿಗೆ ನಾವು ಯಾವುದರಿಂದ ಕೊಡೋಂಗಿಲ್ಲ, ನಾವು ನಂಬರ್ಸ್ನ ಕೊಡೋ ಹಾಗಿಲ್ಲ. ಅದೇ ಥರ ಸಪೋಸ್ ನಾನು ಫಸ್ಟ್ ನಂಬರ್ ಕೊಡ್ತೀನಿ, ಅದಾದಮೇಲೆ ಲೆಟರ್ಸ್ ಕೊಡ್ತೀನಿ. ABCD. ಫಸ್ಟ್ ಏನು ಕೊಟ್ಟಿದ್ದೀನಿ ನಾನು, ನಂಬರ್ ಕೊಟ್ಟಿದ್ದೀನಿ. ಲೈಕ್ 1 2 3 ಅಂತ ನಂಬರ್ ಕೊಟ್ಟಿದ್ದೀನಿ. ನಂಬರ್ ಆದಮೇಲೆ ಏನು ಕೊಟ್ಟಿದ್ದೀನಿ ನಾನು, ನಂಬರ್ಸ್ ಕೊಟ್ಟಿದ್ದೀನಿ, ಆಲ್ಫಾಬೆಟ್ಸ್ ಕೊಟ್ಟಿದ್ದೀನಿ. ನಾವು ಐ ವಿಲ್ ಅಸೈನ್ ದ ವ್ಯಾಲ್ಯೂ ಇಸ್ ಈಕ್ವಲ್ ಟು 10. ಚೆಕ್ ಮಾಡಿ ಪುನಃ ಏನು ತೋರಿಸ್ತಿದೆ, ನಮಗೆ ಎರರ್ ತೋರಿಸ್ತದೆ. ಫಸ್ಟ್ ಏನಿರಬಾರ್ದು, ನಮಗೆ ನಂಬರ್ಸ್ ಇರಬಾರ್ದು. ಅದೇ ನಾನು ಫಸ್ಟ್ ಆಲ್ಫಾಬೆಟ್ಸ್ ಕೊಡ್ತೀನಿ, ABCD. ಆಫ್ಟರ್ ದಟ್ ನಾನು ಏನು ಕೊಡ್ತಾಯಿದ್ದೀನಿ, ನಂಬರ್ ಕೊಡ್ತಾಯಿದ್ದೀನಿ. 1 2 3 ಇಸ್ ಈಕ್ವಲ್ ಟು 10. ಎರರ್ ತೋರಿಸ್ತಾ ಇದೆಯಾ, ನೋ. ಫಸ್ಟು ನಾವು ಐಡೆಂಟಿಫೈರ್ ಯಾವುದರಿಂದ ಸ್ಟಾರ್ಟ್ ಮಾಡಬೇಕು, ಆಲ್ಫಾಬೆಟ್ಸಿಂದ ಸ್ಟಾರ್ಟ್ ಮಾಡಬೇಕು, ಅಥವಾ ಯಾವುದರಿಂದ ಸ್ಟಾರ್ಟ್ ಮಾಡಬೇಕು, ಅಂಡರ್ ಸ್ಕೋರಿಂದ ಸ್ಟಾರ್ಟ್ ಮಾಡಬೇಕು. ನಂಬರ್ಸ್ನ ನಾವು ಕೊಡ್ಬೋದು, ಸ್ಟಾರ್ಟಿಂಗ್ ಕೊಡೋಕ್ಕಾಗಲ್ಲ. ಲೆಟರ್ಸ್ ಆದಮೇಲೆ ನಾವೇನು ಕೊಡ್ಬೋದು, ನಂಬರ್ಸ್ನ ನಾವು ಪ್ರೊವೈಡ್ ಮಾಡ್ಬೋದು. ನೋ ಸ್ಪೆಷಲ್ ಕ್ಯಾರೆಕ್ಟರ್ ಈಸ್ ಯೂಸ್ಡ್. ನಾನು ಕೊಡ್ತೀನಿ ಇಲ್ಲಿ ಕ್ಯಾಲ್ಕ್ಯುಲೇಟ್ ಅಂತ ಕೊಟ್ಟಿದ್ದೆ ಅಲ್ವಾ, ಕ್ಯಾಲ್ಕ್ಯುಲೇಟ್ ಸ್ಪೇಸ್ ಕೊಡ್ತಾ ಇದ್ದೀನಿ. ನಾವು ಯು ಸಿ ಸಮ್ ಇಸ್ ಈಕ್ವಲ್ ಟು 10. ಯು ಗಿವ್ ಎರರ್ ತೋರಿಸ್ತಾ ಇದೆ. ಏನಕ್ಕೆ ಅಂತ ಹೇಳಿದರೆ ನಾವು ಮಧ್ಯದಲ್ಲಿ ನಾವೇನು ಕೊಟ್ಟಿದ್ದೀವಿ, ನಾವು ಸ್ಪೇಸ್ ಕೊಟ್ಟಿದ್ದೀವಿ. ಸ್ಪೇಸು ಅದೇನು ಮಾಡಲ್ಲ, ಐಡೆಂಟಿಫೈಯರು ಅಲೋ ಮಾಡಲ್ಲ. ಕ್ಯಾಲ್ಕ್ಯುಲೇಟ್
ಹೈಫನ್ ಸಮ್ ಇಸ್ ಈಕ್ವಲ್ ಟು 10. ಹೈಫನ್ ಏನಾಯ್ತಿದು ಸ್ಪೆಷಲ್ ಕ್ಯಾರೆಕ್ಟರ್ ಆಯಿತು. ಸ್ಪೆಷಲ್ ಕ್ಯಾರೆಕ್ಟರು ಅದೇನು ಮಾಡಲ್ಲ, ಅಲೋ ಮಾಡಲ್ಲ. ಓನ್ಲಿ ಯಾವುದನ್ನು ಅಲೋ ಮಾಡುತ್ತೆ, ಅದು ಅಂಡರ್ಸ್ಕೋರ್ನ ಅಲೋ ಮಾಡುತ್ತೆ. ಕ್ಯಾಲ್ಕ್ಯುಲೇಟ್ ಅಂಡರ್ಸ್ಕೋರ್ ಸಮ್ ಇಸ್ ಈಕ್ವಲ್ ಟು 10. ಇವಾಗ ಏನಾಯಿತು, ಅದು ಅಸೈನ್ ಮಾಡ್ಕೊಳ್ತು. ವ್ಯಾಲ್ಯೂ ಏನಾಯಿತು, ಎರರ್ ತೋರಿಸಿಲ್ಲ. ಅದೇ ಥರ ನಾನು ಸ್ಪೇಸು ಬೇಕಂದರೆ ಕೊಡ್ಬೋದು, ಅಥವಾ ಸ್ಪೇಸ್ನ ನಾವೇನು ಮಾಡ್ಕೋಬೋದು, ಸ್ಕಿಪ್ ಮಾಡ್ಕೋಬೋದು. ಸಮ್ ಇಸ್ ಈಕ್ವಲ್ ಟು 10. ದಿಸ್ ಈಸ್ ಅ ಐಡೆಂಟಿಫೈಯರ್ಸ್ ಏನಾಗ್ತಿರುತ್ತೆ, ವರ್ಕ್ ಆಗ್ತಾ ಇರುತ್ತೆ. ಇನ್ನೊಂದು ಕಾನ್ಸೆಪ್ಟ್ ಇತ್ತು ನಮಗೆ, ಸ್ಮಾಲ್ ಲೆಟರ್ ಮತ್ತು ಕ್ಯಾಪಿಟಲ್ ಲೆಟರ್ ಏನು ಟ್ರೀಟ್ ಮಾಡುತ್ತೆ, ಅದು ಡಿಫ್ರೆಂಟಾಗಿ ಟ್ರೀಟ್ ಮಾಡುತ್ತೆ. ಹೇಗೆ ಡಿಫ್ರೆಂಟಾಗಿ ಟ್ರೀಟ್ ಮಾಡುತ್ತೆ? ಫಾರ್ ಎಕ್ಸಾಂಪಲ್ ನಾನು ಏನು ಕೊಡ್ತಾಯಿದ್ದೀನಿ, ಎ ಇಸ್ ಈಕ್ವಲ್ ಟು 10 ಅಂತ ಕೊಡ್ತಾಯಿದ್ದೀನಿ. ಐ ವಿಲ್ ಗಿವ್ ಹಿಯರ್ ಪ್ರಿಂಟ್ ಎ. ಯಾವ ವ್ಯಾಲ್ಯೂ ಪ್ರಿಂಟ್ ಮಾಡಿಸ್ತಾ ಇದ್ದೀವಿ ನಾವು, ಎ ವ್ಯಾಲ್ಯೂ. ಇಲ್ಲಿ ಏನು ಎ ಕೊಟ್ಟಿದ್ದೀನಿ ಅದರಲ್ಲಿ ಏನು ವ್ಯಾಲ್ಯೂ ಇದೆ, ನಮ್ಮದು 10 ವ್ಯಾಲ್ಯೂ ಸ್ಟೋರ್ ಆಗಿದೆ. ಈ 10 ವ್ಯಾಲ್ಯೂ ಏನು ಮಾಡಬೇಕು, ಅದು ಪ್ರಿಂಟ್ ಮಾಡಬೇಕು. ಎಂಟರ್ ಕೊಡ್ತಾ ಇದ್ದೀನಿ, ಔಟ್ಪುಟ್ ಏನು ಡಿಸ್ಪ್ಲೇ ಆಗ್ತಾಯಿದೆ, ನನಗೆ ಪ್ರಿಂಟ್ ಡಿಸ್ಪ್ಲೇ ಆಗ್ತಾಯಿದೆ. ಅದೇ ನಾನು ಪ್ರಿಂಟ್ ಕ್ಯಾಪಿಟಲ್ ಎ ಕೊಟ್ಟರೆ ಏನು ತೋರಿಸುತ್ತೆ, ಅದು ಎರರ್ ತೋರಿಸುತ್ತೆ. ಇಲ್ಲಿ ನಾನು ಎ ಅಂತ ಕೊಟ್ಟಿದ್ದೀನಿ, ಸ್ಮಾಲ್ ಎ ಮಾತ್ರ ಅದು ತೋರಿಸ್ತಾ ಇದೆ. ಸ್ಮಾಲ್ ಎ ಅದರಲ್ಲಿ ಯಾವ ವ್ಯಾಲ್ಯೂ ಸ್ಟೋರ್ ಆಗಿದೆ, 10 ವ್ಯಾಲ್ಯೂ ಸ್ಟೋರ್ ಆಗಿದೆ. ಆ 10 ವ್ಯಾಲ್ಯೂ ಪ್ರಿಂಟ್ ಆಗ್ತಾಯಿದೆ. ಅದೇ ನಾನು ಕ್ಯಾಪಿಟಲ್ ಎ ಕೊಟ್ಟರೆ ಅದೇನು ಮಾಡ್ತಾಯಿದೆ, ಅದು ಎರರ್ ತೋರಿಸ್ತಾ ಇದೆ. ಹಾಗಾದರೆ ಏನರ್ಥ ಆಯಿತು ಇಲ್ಲಿ, ಕೇಸ್ ಸೆನ್ಸಿಟಿವ್. ಸ್ಮಾಲ್ ಲೆಟರ್ ಮತ್ತು ಕ್ಯಾಪಿಟಲ್ ಲೆಟರ್ ಈ ಟ್ರೀಟ್ಸ್ ಏನಾಗುತ್ತೆ, ಅದು ಡಿಫ್ರೆಂಟಾಗಿ ಅದು ಟ್ರೀಟ್ ಮಾಡುತ್ತೆ. ದ ನೆಕ್ಸ್ಟ್ ಥಿಂಗ್ ವಿ ಹ್ಯಾವ್ ದ ಕೀವರ್ಡ್. ಏನು ಕೀವರ್ಡ್ ಅಂತ ಹೇಳಿದರೆ, ಕೆಲವೊಂದು ರಿಸರ್ವ್ ವರ್ಡ್ಸ್ ಇರುತ್ತೆ. ಲೈಕ್ ಕ್ಲಾಸ್. ಎಕ್ಸಾಂಪಲಲ್ಲಿ ಏನು ತೊಗೊಂಡಿದ್ದೆ ನಾನು, ಕ್ಲಾಸ್. ಕಲರ್ ಏನಾಯಿತು, ಚೇಂಜ್ ಆಗೋಯ್ತು. ದಟ್ ಮೀನ್ಸ್ ಇಟ್ ಈಸ್ ಎ ಕೀವರ್ಡ್ ಆಗೋಯ್ತು. is equal to 10. invalid. Class is equal to 10. ಎರರ್ ತೋರಿಸ್ತಾ ಇದೆ. ಅದೇ ನಾನು ಇಂಟ್ ತೊಗೋತಾನೆ, ಇಂಟ್ ಈಸ್ ಆಲ್ಸೋ ಎ ಕೀವರ್ಡ್. ಇಂಟ್ ಈಸ್ ಈಕ್ವಲ್ ಟು 10. ಏನು ತೋರಿಸ್ತಿದೆ, ಅದು ಡಾಟಾ ಟೈಪ್. ಇದು ಇಂಟ್ ಎ ಈಸ್ ಈಕ್ವಲ್ ಟು ವ್ಯಾಲ್ಯೂಸ್ನ ಏನು ತೊಗೋತಾ ಇದ್ದೋ, ಕೀವರ್ಡ್. ಯಾವುದೆಲ್ಲ ಕೀವರ್ಡ್ಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ನಮಗೆ ಫೈನಲಿ ಅಂತ ಕೀವರ್ಡ್ ಇದೆ, ಟೈಪ್ ಆಗ್ತಾ ಇಲ್ಲ, ವಿ ಹ್ಯಾವ್ ಎನ್ ಎರರ್. ಕ್ಲೋಸ್ ಐಡಿಯಲ್ಲಿ ಕ್ಯಾನ್ ಹ್ಯಾವ್ ಹಿಯರ್. ನಮಗೆ ಫೈನಲಿ ಅಂತಲೂ ನಮಗೇನಿದೆ, ಕೀವರ್ಡ್ ಇದೆ. ನಾನು ಫೈನಲಿ ಅಂತ ಟೈಪ್ ಮಾಡ್ತಾಯಿದ್ದೀನಿ, ಕಲರ್ ಏನಾಯಿತು, ಚೇಂಜ್ ಆಯಿತು. ನಮ್ಮದು ಯಾವಾಗ ಈ ಕಲರ್ ಡಿಸ್ಪ್ಲೇ ಆಗ್ತಾಯಿದೆ, ಅಂಡರ್ಸ್ಟ್ಯಾಂಡ್ ದಟ್ ಈಸ್ ಎ ಕೀವರ್ಡ್. ಈ ಕೀವರ್ಡ್ನ ನಾವೇನು ಯಾವುದಕ್ಕೆ ತೊಗೊಳಕ್ಕಾಗಲ್ಲ, ಐಡೆಂಟಿಫೈಯರ್ ಆಗಿ ಯಾವುದಕ್ಕೂ ಅದನ್ನು ನಾವು ಹೆಸರು ಕೊಡೋಕ್ಕಾಗಲ್ಲ. ಏನು ತೋರಿಸ್ತಿದೆ, ನಮಗೆ ಎರರ್ ತೋರಿಸ್ತಿದೆ. ಇದೇ ಕೀವರ್ಡ್ನ ನಾವು ಐಡೆಂಟಿಫೈಯರ್ ಆಗಿ ತೊಗೋಬೇಕು ಅಂತ ಹೇಳಿದ್ರೆ, ನಾವು ಕೇಸ್ನ ಏನು ಮಾಡ್ಕೋಬೇಕು, ಚೇಂಜ್ ಮಾಡಬೇಕು. ಇವಾಗ ಏನಾಗೋಯ್ತು, ಅದು ಡಿಫ್ರೆಂಟ್ ಆಗೋಯ್ತು. ನಾವು ಯು ಸಿ ಫೈನಲಿ ಈಸ್ ಈಕ್ವಲ್ ಟು 10. ಇವಾಗ ವ್ಯಾಲ್ಯೂ ಏನಾಗ್ತಿದೆ, ಅದು ತೊಗೋತಾ ಇದೆ. ಕೀವರ್ಡ್ಸ್ ಕೆನಾಟ್ ಬಿ ಯೂಸ್ಡ್ ಆ್ಯಸ್ ಐಡೆಂಟಿಫೈಯರ್. ಕೀವರ್ಡ್ನ ನಾವು ಐಡೆಂಟಿಫೈಯರ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಮಾಡಬೇಕು ಅಂತ ಹೇಳಿದರೆ ಕೇಸ್ನ ನಾವೇನು ಮಾಡಬೇಕು, ಚೇಂಜ್ ಮಾಡಬೇಕು. ಈ ಫೈನಲಿ ಏನಾಯಿತು, ಡಿಫ್ರೆಂಟ್ ಆಯಿತು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಕೀವರ್ಡ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಕೀವರ್ಡ್ ಈಸ್ ಎ ರಿಸರ್ವ್ ವರ್ಡ್. ಕೀವರ್ಡ್ ಅಂದರೆ ಏನು, ರಿಸರ್ವ್ ವರ್ಡ್. ಪೈಥಾನ್ ಕೀವರ್ಡ್ಸ್ ಅಂತ ಹೇಳಿದರೆ, ಕೀವರ್ಡ್ ಅಂತ ಹೇಳಿದರೆ ಏನು, ಇಟ್ ಈಸ್ ಎ ರಿಸರ್ವ್ ವರ್ಡ್. ಆಲ್ರೆಡಿ ಅದ್ರದ್ದು ಮೀನಿಂಗ್ ಏನಾಗಿರುತ್ತೆ, ಡಿಫೈನ್ ಆಗಿರುತ್ತೆ. ಅದ್ರ ಪರ್ಟಿಕ್ಯುಲರ್ಲಿ ನಾವು ಯಾವುದಕ್ಕೆ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಟ್ರೂ ಯಾವಾಗ ಯೂಸ್ ಮಾಡ್ತೀವಿ, ಯಾವಾಗ ನಮ್ಮದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ ಆವಾಗ ನಾವು ಟ್ರೂ ಅಂತಲೇ ಯೂಸ್ ಮಾಡಬೇಕು. ಯಾವಾಗ ನಾವು ಬ್ರೇಕ್ ಯೂಸ್ ಮಾಡಬೇಕು, ಯಾವಾಗ ನಾವು ಕಂಟಿನ್ಯೂ ಯೂಸ್ ಮಾಡಬೇಕು, ಯಾವಾಗ ನಾವು ಇಫ್ ಯೂಸ್ ಮಾಡಬೇಕು, ಯಾವಾಗ ನಾವು ಇಫ್ ಎಲ್ಸ್ ಯೂಸ್ ಮಾಡಬೇಕು. ಇಫ್ ಇಲ್ಲಿ ಏನು ಯಾವುದನ್ನು ಯೂಸ್ ಮಾಡ್ತೀವಿ, ನಾವು ಎಲಿಫ್ನ ಯೂಸ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ ಇಫ್ ಎಲ್ಸ್ ಬದಲಿಗೆ ನಾವು ಎಲಿಫ್ ಅಂತ ಯೂಸ್ ಮಾಡ್ತೀವಿ. ಇದೆಲ್ಲ ಯಾವ ಥರ ಯಾವಾಗ ಯೂಸ್ ಮಾಡಬೇಕು ಅಂತ ಮೊದಲೇ ಏನಾಗಿರುತ್ತೆ, ಅದು ಡಿಫೈನ್ ಆಗಿರುತ್ತೆ. ಈ ವರ್ಡ್ಸ್ನ ನಾವು ಪ್ರೋಗ್ರಾಮಿಂಗಲ್ಲಿ ಅದೇ ಪರ್ಪಸ್ಸಿಗೆ ಮಾತ್ರ ಯೂಸ್ ಮಾಡೋಕ್ಕಾಗತ್ತೆ, ಬೇರೆ ಪರ್ಪಸ್ಸಿಗೆ ನಾವು ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇ ಹೇಳೋದೇನು, ಕೀವರ್ಡ್ ಕೆನಾಟ್ ಬಿ ಯೂಸ್ಡ್ ಆ್ಯಸ್ ಐಡೆಂಟಿಫೈಯರ್. ಕೀವರ್ಡ್ನ ನಾವು ಐಡೆಂಟಿಫೈಯರ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಡಿಫ್ರೆಂಟ್ ಕೀವರ್ಡ್ಸ್ ಹಿಯರ್. ಟ್ರೈ, ರಿಟರ್ನ್, ಪಾಸ್ ಆರ್ ನಾಟ್, ಲೋಕಲ್, ಲ್ಯಾಂಬ್ಡಾ, ಡೆಫಿನೇಷನ್, ಎಲಿಫ್, ಎಲ್ಸ್, ಎಕ್ಸೆಪ್ಟ್, ಇದೆಲ್ಲ ಡಿಫ್ರೆಂಟ್. ಸ್ಟಿಲ್ ವಿ ಹ್ಯಾವ್ ಮೆನಿ ಮೋರ್ ಕೀವರ್ಡ್ಸ್ ಇದೆ ಪೈಥಾನಲ್ಲಿ. ಆ ಕೀವರ್ಡ್ಸ್ನ ನಾವು ಏನು ಮಾಡೋಕ್ಕಾಗಲ್ಲ, ಯೂಸ್ ಮಾಡೋಕ್ಕಾಗಲ್ಲ. ಸೇಮ್ ಥಿಂಗ್ ನಾನು ಇವಾಗ ಇಫ್ ಅಂತ ಕೊಡ್ತೀನಿ ನೋಡಿ. ಐ ವಿಲ್ ಗಿವ್ ಹಿಯರ್ ಇಫ್ ಇಸ್ ಈಕ್ವಲ್ ಟು 10
ತೊಗೋತಾ ಇದೆಯಾ, ಏನಕ್ಕೆ ತೊಗೋತಾ ಇದೆ, ಇಫ್ ಇಟ್ ಈಸ್ ಇನ್ ದ ಕ್ಯಾಪಿಟಲ್ ಲೆಟರ್. ಅದೇ ನಾನು ಸ್ಮಾಲ್ ಲೆಟರಲ್ಲಿ ಕೊಟ್ಟರೆ ಇಫ್ ಇಸ್ ಈಕ್ವಲ್ ಟು 10, ವಾಟ್ ಇಟ್ ಶೋಸ್ ದ ಎರರ್. ಈ ಕಲರ್ ನೋಡ್ಕೊಳ್ಳಿ, ಈ ಕಲರಲ್ಲಿ ಇದ್ದರೆ ಅದೇನದು ಕೀವರ್ಡ್ನ ನಾವು ಯಾವುದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ, ಐಡೆಂಟಿಫೈಯರ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಐಡೆಂಟಿಫೈಯರ್ ಅಂದರೆ ಏನು, ನೇಮಿಂಗ್ ಮಾಡೋದು. ವೇರಿಯೇಬಲ್ ಅಂತ ಹೇಳಿದ್ರೆ ಏನೋ ವ್ಯಾಲ್ಯೂಸ್ ಏನೋ ಮಾಡ್ಕೊಳ್ಳುತ್ತೆ, ಅದು ಕಂಟೈನರ್ ಥರ ವ್ಯಾಲ್ಯೂಸ್ನ ಅದು ಸ್ಟೋರ್ ಮಾಡ್ಕೊಂಡಿರುತ್ತೆ. ಯಾವ ಥರ ವ್ಯಾಲ್ಯೂಸ್ನು ಬೇಕಾದರೂ ನಾವು ಸ್ಟೋರ್ ಮಾಡ್ಬೋದು, ಟೆಕ್ಸ್ಟು, ನಂಬರ್ಸು, ಬೂಲಿಯನು. ಸ್ಟಿಲ್ ವಿ ಹ್ಯಾವ್ ಮೆನಿ ಮೋರ್. ನಾವು ಡಾಟಾ ಟೈಪ್ಸ್ ಕಲಿಬೇಕಾದ್ರೆ ಯಾವುದೆಲ್ಲ ಟೈಪ್ಸ್ ಡಾಟಾನ ನಾವು ಸ್ಟೋರ್ ಮಾಡ್ಬೋದು ಅಂತ ಫರ್ದರ್ ನಾವು ಕಲಿಬೋದು. ನೆಕ್ಸ್ಟು ಕೀವರ್ಡ್ ಅಂತ ಹೇಳಿದರೆ ಏನದು, ರಿಸರ್ವ್ ವರ್ಡ್. ಅದಕ್ಕೆ ಮೊದಲೇ ಮೀನಿಂಗ್ ಏನಾಗಿರುತ್ತೆ, ಡಿಫೈನ್ ಆಗಿರುತ್ತೆ. ಥ್ಯಾಂಕ್ ಯು.